ಹಲೋ ಎವ್ರಿವನ್, ನಾನು ಈ ವಿಡಿಯೋದಲ್ಲಿ ಗ್ರೂಪ್ ಸಿ ಪೇಪರ್ ಅಲ್ಲಿ ಸೆಕೆಂಡ್ ಪೇಪರ್ ಆದಂತಹ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಸ್ಪೆಸಿಫಿಕಲಿ ಇಂಗ್ಲಿಷ್ ಅಲ್ಲಿ 35 ಔಟ್ ಆಫ್ 35 ಸ್ಕೋರ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಪಾಯಿಂಟ್ಸ್ ಗಳು ನೀವೇನಾದ್ರೂ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ 30 to 35 ಸ್ಕೋರ್ ಮಾಡಬಹುದು. ಅದಕ್ಕೆ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಗ್ರೂಪ್ ಸಿ ಎಕ್ಸಾಮ್ ಬರೀತಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಹೆಲ್ಪ್ ಆಗುತ್ತೆ. ಅಂಡ್ ಸ್ಪೆಷಲಿ BA ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು ನನ್ ಇಂಗ್ಲಿಷ್ ಅಂತ ಏನೇನು ಬರಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಅಲ್ಲಿ ಹೋಗಿ ಕನ್ನಡ ಮತ್ತೆ ಕಂಪ್ಯೂಟರ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ಇಂಗ್ಲಿಷ್ ಅಲ್ಲಿ 5 ರಿಂದ 10 ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡೋದು ನಾನು ನೋಡಿದೀನಿ. ಸೊ ಅಂತವರಿಗೆಲ್ಲ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಇದೆ. ಸುಮ್ನೆ ನಾನು ಒನ್ ಲೈನರ್ ಕ್ವಶನ್ಸ್ ಓದ್ಬಿಟ್ಟು ಬರ್ತೀನಿ, ಆಮೇಲೆ ಸುಮ್ಮನೆ ಒಂದು ಯಾವ್ದೋ ಎಕ್ಸಾಮ್ ಟೈಮ್ ಅಲ್ಲಿ ಒಂದು 15 ದಿವಸ ಒಂದ್ ತಿಂಗಳ ಮುಂಚೆ ಒಂದು ಬುಕ್ ಪರ್ಚೇಸ್ ಮಾಡಿಬಿಟ್ಟು ಅದರಿಂದ ಓದಿ 30+ ತೆಗಿತೀನಿ ಅಂದ್ರೆ ಅಂತವರಿಗೆಲ್ಲ ಈ ವಿಡಿಯೋ ಅಲ್ಲ. ಓಕೆ, ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಇಟ್ಕೊಂಡು ಈ ಸ್ಟ್ರಾಟಜಿನ ಹೇಳ್ತಾ ಇದ್ದೀನಿ. ವಿಥೌಟ್ ಡಿಲೇ ನಾವು ಟಾಪಿಕ್ ಬಗ್ಗೆ ಮಾತಾಡೋಣ. ಪೇಪರ್ 2 ಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಅಲ್ಲಿ 35 ಔಟ್ ಆಫ್ 35 ಸ್ಕೋರ್ ಮಾಡೋದು ಹೇಗೆ ನೋಡಿ. ಈ ಕೆಳಗೆ ಮೆನ್ಷನ್ ಮಾಡಿರುವಂತಹ 3 ಪಾಯಿಂಟ್ಸ್ ಗಳನ್ನ ನೀವು ನೆನಪಿಡಬೇಕು ಫಸ್ಟ್ ಆಫ್ ಆಲ್. ಅಂಡ್ ಬಿಫೋರ್ ಪ್ರೊಸೀಡಿಂಗ್ ನಾನು ನಿಮ್ಗೆಲ್ಲ ಬೇಸಿಕ್ ಇಂಗ್ಲಿಷ್ ಬಂದೇ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಂಗ್ಲಿಷ್ ಕರೆಕ್ಟ್ ಆಗಿ ಓದೋಕ್ ಬರುತ್ತೆ. ಅಂಡ್ ಐ ವಿಲ್ ಹ್ಯಾವ್ ಲಂಚ್, ಐ ವಿಲ್ ಗೋ ಟು ಸ್ಕೂಲ್, ಐ ವಿಲ್ ಗೋ ಟು ಕಾಲೇಜ್, ಐ ವಿಲ್ ಡ್ರಿಂಕ್ ದಿ ವಾಟರ್, ಈ ತರ ಇಂಗ್ಲಿಷ್ ಕಾಮನ್ ಇಂಗ್ಲಿಷ್ ನಿಮಗೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಇಂಗ್ಲಿಷ್ ಕರೆಕ್ಟ್ ಆಗಿ ಓದಕ್ಕೆ ಬರುತ್ತೆ ಅಂತ ನಾನು ಅಜ್ಯೂಮ್ ಮಾಡ್ಕೊಂಡಿದೀನಿ. ಅಷ್ಟು ಬರ್ಲಿಲ್ಲ ಅಂದ್ರೆ ಫ್ರಮ್ ದಿ ಸ್ಕ್ರಾಚ್ ಹೇಳಕ್ ಆಗಲ್ಲ ನಂಗೆ. ಓಕೆ, ಸೊ ಫಸ್ಟ್ ಪಾಯಿಂಟ್, ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಯಾವ ಲೆವೆಲ್ ನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇದು ನೀವು ಐಡೆಂಟಿಫೈ ಮಾಡಬೇಕು. ಇದನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಾ? ಇದಕ್ಕೆ ಇರೋದಂದ್ರೆ ಒಂದೇ ದಾರಿ, ಏನು ಪ್ರೀವಿಯಸ್ ಇಯರ್ ನ ಕ್ವಶನ್ಸ್ ಅನ್ನ ನೋಡ್ಕೊಳ್ಳೋದು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡೋದ್ರಿಂದ ನಿಮಗೆ ಯಾವ ಲೆವೆಲ್ ನ ಕ್ವಶನ್ಸ್ ಗಳನ್ನ ಕೇಳ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಯಾವ ಲೆವೆಲ್ ನ ಕ್ವಶನ್ ಅಂದ್ರೆ ಏನು? ಕ್ವಶನ್ಸ್ ತುಂಬಾ ಈಸಿಯಾಗಿ ಕೇಳ್ತಾ ಇದಾರೆ, 10th ಲೆವೆಲ್ದು ಅಥವಾ ಡಿಗ್ರಿ ಲೆವೆಲ್ಗೆ ತುಂಬಾ ಡಿಫಿಕಲ್ಟ್ ಆಗಿ ಕೇಳ್ತಾ ಇದಾರೆ ಅಂತ ಅವೆಲ್ಲ ಅನಲೈಸ್ ಮಾಡಬೇಕು. ಯಾವಾಗ ಗೊತ್ತಾಗುತ್ತೆ ನಿಮಗೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಇದು ಪಾಯಿಂಟ್ ಗೊತ್ತಾಗುತ್ತೆ. ನೆಕ್ಸ್ಟ್, ಯಾವೆಲ್ಲ ಟಾಪಿಕ್ ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದಾರೆ ಇದು ಕೂಡ ಹೆಂಗ್ ಗೊತ್ತಾಗುತ್ತೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದಾನೆ ಗೊತ್ತಾಗುತ್ತೆ. ಸೊ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ನಾನು ಈ ವಿಡಿಯೋಲಿ ಬುಕ್ ರೆಫರ್ ಮಾಡ್ದೇನೆ ಬರೀ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಕೆಲವೊಂದು ವಿಡಿಯೋಸ್ ಇದಾವೆ, ಚಾನೆಲ್ ಇದಾವೆ, ಅವು ಫಾಲೋ ಮಾಡ್ಕೊಂಡು ಯಾವ ತರ ಸ್ಕೋರ್ ಮಾಡಬೇಕು ಅದನ್ನ ಹೇಳಿದೀನಿ ಇಂಪಾರ್ಟೆಂಟ್ ಆಗಿ. ಓಕೆ, ಥರ್ಡ್ ಪಾಯಿಂಟ್, ಪ್ರತಿಯೊಂದು ಟಾಪಿಕ್ ಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದೊಂದು ಅಷ್ಟೊಂದು ವ್ಯಾಲಿಡ್ ಪಾಯಿಂಟ್ ಅಲ್ಲ. ಬಿಕಾಸ್ ನೋಡಿ, ಪ್ರತಿ ವರ್ಷ ಏನಾಗುತ್ತೆ, ಕ್ವಶನ್ ಪೇಪರ್ ಸೆಟ್ ಮಾಡೋರು ಪ್ರೀವಿಯಸ್ ಇಯರ್ ಅಲ್ಲಿ ನಾನು ಈ ಟಾಪಿಕ್ ಬಗ್ಗೆ ಕ್ವಶನ್ ಕೇಳಿದೀನಿ ಅಂದ್ರೆ ಈ ಸಲ ನೋಡಿ 2023 ನಾನು ಸ್ಪೆಲ್ಲಿಂಗ್ ಎರರ್ ಮೇಲೆ ಕೇಳಿದೀನಿ ಅಂದ್ರೆ 2024 ಕೇಳಬಾರ್ದು ಅಂತ ಕಂಡೀಷನ್ಸ್ ಏನಿಲ್ಲ, ಆತರ ಏನ್ ಬೈಂಡಿಂಗ್ ಇಲ್ಲ. ಬಿಕಾಸ್ ಇಲ್ಲಿ ಸ್ಪೆಲ್ಲಿಂಗ್ ಎರರ್ ಮೇಲೆ ಕೇಳಿದ್ರೆ 2 ಕ್ವಶನ್ ಕೇಳಿದ್ರೆ ಇಲ್ಲಿ ತಿರ್ಗಾ 24 5 ಕ್ವಶನ್ ಕೇಳಬಹುದು, ಇಲ್ಲ ಇಲ್ಲಿ ಕೇಳಿದ್ರೆ ಇಲ್ಲಿ ಕೇಳದೇನೆ ಇರಬಹುದು. ಸೊ ಇದೊಂದು ಅಷ್ಟೊಂದು ವ್ಯಾಲಿಡ್ ಪಾಯಿಂಟ್ ಅಲ್ಲ. ಆದ್ರೂ ನೀವು ಟಾಪಿಕ್ ಅಂತ ಬಂದ್ರೆ ಎಲ್ಲಾ ಟಾಪಿಕ್ ಅನ್ನು ಏನ್ ಮಾಡಬೇಕು, ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಎಲ್ಲಾ ಟಾಪಿಕ್ ಅನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು. ಸೊ ಈ 3 ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಳ್ಳಿ ಮೇಜರ್ ಆಗಿ. ಫಸ್ಟ್, ಪರೀಕ್ಷೆಯಲ್ಲಿ ಯಾವ ಲೆವೆಲ್ ನ ಪ್ರಶ್ನೆ ಕೇಳ್ತಾ ಇದಾರೆ, ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದಾರೆ, ಅಂಡ್ ದೆನ್ ಯಾವ ಟಾಪಿಕ್ ಮೇಲೆ ಎಷ್ಟು ಪ್ರಶ್ನೆಗಳು ಕೇಳ್ತಾ ಇದಾರೆ, ಇದರೆಲ್ಲ ರೆಡಿ ಮಾಡ್ಕೊಂಡು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೋಬೇಕು ನೀವೇ. ಓಕೆ, ಆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್, ಓಕೆ, ನಾನು ಅವಾಗಲೇ ಹೇಳ್ದಂಗೆ ಇದು ಇಂಗ್ಲಿಷ್ ಅಂದ್ರೆ ನಾನು ತುಂಬಾ ಕಷ್ಟ ಅನ್ನೋ ಮೈಂಡ್ಸೆಟ್ ಇಂದ ಫಸ್ಟ್ ನೀವು ಹೊರಗೆ ಬರಬೇಕು. ಅವಾಗಲೇನೆ ಕಲಿಯಕ್ ಸಾಧ್ಯ. ಓಕೆ, ಜಸ್ಟ್ ಬಿಕಾಸ್ ಕೆಲವೊಂದ್ ಜನ ಇಂಜಿನಿಯರಿಂಗ್ ಇಂದ ಇರ್ತಾರೆ, ಕೆಲವೊಂದ್ ಜನ ಸೊ ಇಂಜಿನಿಯರಿಂಗ್ ಇಂದ ಬಂದ್ರೆ ಅವ್ರಿಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಈ ತರ ಏನ್ ಮೈಂಡ್ ಸೆಟ್ ಇಲ್ಲ. ಇದು ಆಕ್ಚುಲಿ ತಪ್ಪು ಮೈಂಡ್ ಸೆಟ್. ಬಿಕಾಸ್ ನಾವು ಕೂಡ ಇಂಜಿನಿಯರಿಂಗ್ ಆಗಿರೋದ್ರಿಂದ ನಾವು ಕಲ್ತಿರೋದು ಕನ್ನಡ ಮೀಡಿಯಂದಲ್ಲಿ ಕಲ್ತಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ನಡ ಗ್ರೂಪ್ ಸಿ ಇರೋ ಕನ್ನಡ ಗ್ರಾಮರ್ ಎಲ್ಲ ಬರುತ್ತಾ 100 ಸಾಲ್ವ್ ಮಾಡ್ತೀವ? ಸಾಧ್ಯನೇ ಇಲ್ಲ. ಅದೇ ಬೇರೆ ಇದೇ ಬೇರೆ, ಮಾತಾಡೋದೇ ಬೇರೆ ಇದೇ ಬೇರೆ. ಸೊ ಹಂಗಾಗಿ ಇದೇನ್ ಮಾಡ್ಬೇಕು, ನೀವು ಈ ಮೈಂಡ್ ಸೆಟ್ ಇಂದ ಫಸ್ಟ್ ಹೊರಗೆ ಬರಬೇಕು. ಇಂಗ್ಲಿಷ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ಮೈಂಡ್ ಸೆಟ್ ಇಂದ ಹೊರಗೆ ಬನ್ನಿ. ಸೊ ನಾನು ಅದೇ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ನೀವು ಈವನ್ ಇಫ್ ಯು ಆರ್ ನಾಟ್ ಫ್ರಮ್ ದಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಯಾವ ತರ ಸ್ಕೋರ್ ಮಾಡಬಹುದು ನೀವು. ಆದ್ಮೇಲೆ ಸೆಕೆಂಡ್ ಪಾಯಿಂಟ್, ಆದಷ್ಟು ರಿವಿಷನ್ ಮೇಲೆ ಗಮನ ಕೊಡಿ ಮತ್ತು ದಿನಾಲು 10 ಇಡಿಯಮ್ಸ್ ಅಂಡ್ ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಅಂತೂ ತುಂಬಾನೇ ವ್ಯಾಲಿಡ್ ಪಾಯಿಂಟ್. ಬಿಕಾಸ್ ನೋಡಿ, ಆದಷ್ಟು ರಿವಿಷನ್ ಮೇಲೆ ಗಮನ ಕೊಡಿ. ಸೆಕೆಂಡ್ ಪಾಯಿಂಟ್, ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನೋಡಿ, ಇದು ತುಂಬಾ ಕಾಮನ್ ಸೆನ್ಸ್. ಫಾರ್ ಎಕ್ಸಾಂಪಲ್, ನನ್ಗೆ ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ನನ್ಗೆ ಏನ್ ಬರ್ಬೇಕು? ನನಗೆ ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ಫಸ್ಟ್ ನನಗೆ ಇಂಗ್ಲಿಷ್ ವರ್ಡ್ಸ್ ಗೊತ್ತಿರ್ಬೇಕು. ಇಂಗ್ಲಿಷ್ ಅಲ್ಲಿ ಯಾವ ಐಟಮ್ಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು ನನಗೆ. ಇದು ಕಾಮನ್ ಸೆನ್ಸ್ ಅಲ್ಲ. ಸೊ ಅದೇ ತರ ನೀವು ಇಂಗ್ಲಿಷ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದೀರಿ ಅಂದ್ರೆ ಅಲ್ಲಿ ನಿಮಗೆ ಅಲ್ಲಿರುವಂತಹ ಬೇಸಿಕ್ ಐಟಮ್ಸ್ ಗಳು ಅದ್ರ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಇಡಿಯಮ್ಸ್ ಅಂಡ್ ಫ್ರೇಸಸ್, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್ ಎರರ್, ಇವು ಕಾಮನ್. ಅವೇ ಗೊತ್ತಿಲ್ಲ ಮತ್ತೆ ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದೀರ ಅಂದ್ರೆ ನಿಮ್ಗೆ ಏನು ಸಾಲ್ವ್ ಮಾಡಕ್ ಆಗಲ್ಲ, ಆಮೇಲೆ ಸ್ಕೋರ್ ಮಾಡಕ್ಕೂ ಆಗಲ್ಲ. ಸೊ ಅದೇ ತರ ಗೂಗಲ್ ಮಾಡ್ತಾ ಎಕ್ಸಾಂಪಲ್ಸ್ ನೋಡ್ತಾ ಓದಿದ್ರೆ ಜಾಸ್ತಿ ದಿನ ನೆನ್ಪಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ ಯಾವ ತರ ಅಂದ್ರೆ ಒಂದ್ ಇಡಿಯಮ್ ಅಂಡ್ ಫ್ರೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು. ಕೇಕ್ ವಾಕ್ ಅನ್ನೋದು ಒಂದು ಇಡಿಯಂ, ನುಡಿಗಟ್ಟು ಅಂತ ಕನ್ನಡದಲ್ಲಿ ಕರೀತಾರೆ. ಅದು ಆ ತರ ನೋಡೋಕೆ ಆಕ್ಚುಲಿ ಮೇಲ್ ನೋಡಕ್ಕೆ ಒಂದು ಮೀನಿಂಗ್ ಇರುತ್ತೆ, ಬಟ್ ಅದ್ರ ಇಂಟರ್ನಲ್ ಮೀನಿಂಗ್ ಬೇರೆದಿರುತ್ತೆ. ಕೇಕ್ ವಾಕ್ ಅಂದ್ರೆ ಇವಾಗ ಕೇಕ್ ವಾಕ್ ಅಂತ ನೋಡಿದ ತಕ್ಷಣ ನಮಗೇನ್ ಅನ್ಸ್ತದೆ? ಕೇಕ್ ಮೇಲೆ ವಾಕ್ ಮಾಡೋದು. ಓಕೆ, ಇಟ್ ಡಸಂಟ್ ಗೆಟ್ ಎನಿ ಮೀನಿಂಗ್ ಆಕ್ಚುಲಿ. ಬಟ್ ಇದ್ರ ಆಕ್ಚುಯಲ್ ಮೀನಿಂಗ್ ಏನಪ್ಪಾ ಅಂದ್ರೆ
ಕೇಕ್ ಬೇಕಂದ್ರೆ ಈಸಿ ಟಾಸ್ಕ್, ತುಂಬಾ ಈಸಿ ಟಾಸ್ಕ್ ಅಂದಂಗೆ. ಫಾರ್ ಎಕ್ಸಾಂಪಲ್, writing the program for a computer engineer is a cake walk. ಅಂದ್ರೆ ಪ್ರೋಗ್ರಾಮ್ ಬರೆಯೋದು ಕಂಪ್ಯೂಟರ್ ಇಂಜಿನಿಯರ್ ಯಾರು ಇರ್ತಾರೆ ಅವ್ರಿಗೆ ಕೇಕ್ ಆಗ್ತಾನೆ. ಸೊ ಅದೇ ತರ ಕೇಕ್ ವಾಕ್ ಅಂದ್ರೆ ಇದನ್ನು ಈಸಿ ಟಾಸ್ಕ್ ಅನ್ನಂಗೆ. ಈ ತರ ಇಡಿಯಮ್ಸ್ ಅಂಡ್ ಫ್ರೇಸಸ್ ಓದ್ಬೇಕು, ವೊಕ್ಯಾಬ್ಯುಲರಿನು ಬಿಲ್ಡ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಪಾಯಿಂಟ್, ಈ ತರ ಗೂಗಲ್ ಮಾಡ್ತಾ ಓದಿದ್ರೆ ಏನಾಗುತ್ತೆ ನೋಡಿ, ನಾನು ಕೇಕ್ ವಾಕ್ ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೆ ಈಸಿ ಟಾಸ್ಕ್ ಅಂತ ಹೇಳಿದ್ರೆ ಅಷ್ಟೊಂದು ನೆನಪಿರಲ್ಲ, ಇದು ಒಂಥರ ಬೈ ಹಾರ್ಟ್ ಮಾಡಿದಂಗೆ ಆಗುತ್ತೆ. ಬಟ್ ಅದೇ ತರ ನಾನು ಇವಾಗ ಎಕ್ಸಾಂಪಲ್ ತೋರಿಸಲ್ಲ ನಿಮಗೆ, ರೈಟಿಂಗ್ ದ ಪ್ರೋಗ್ರಾಮ್ ಫಾರ್ ಎ ಕಂಪ್ಯೂಟರ್ ಇಂಜಿನಿಯರ್ ಇಸ್ ಎ ಕೇಕ್ ವಾಕ್ ಅಂತ. ಆ ತರ ಎಕ್ಸಾಂಪಲ್ ಮಾಡಿ ನೀವು ಗೂಗಲ್ ಅಲ್ಲಿ ಓದಿದ್ರೆ ಅದು ಫಾರ್ ದಿ ಲಾಂಗ್ ಟರ್ಮ್ ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಮಿನಿಮಮ್ 600 ವೊಕ್ಯಾಬ್ಸ್ ಅಂಡ್ 500 idioms and phrases ಓದಲೇಬೇಕು. 500 idioms and phrases, 600 ವೊಕ್ಯಾಬ್ಯುಲರಿ ಅಂದ್ರೆ ಯಾವ ವಸ್ತಿಗೆ ಏನಂತ ಕರಿತೀವಿ ಅನ್ನೋದು ಲಿಸ್ಟ್. ಸಿನೋನಿಮ್ಸ್ ವೊಕ್ಯಾಬ್ಯುಲರಿ ಅಂದ್ರೆ ಇದ್ರೆ ಸಿನೋನಿಮ್ಸ್ ಆಂಟೋನಿಮ್ಸ್ ಎಲ್ಲ ಬರುತ್ತೆ ವೊಕ್ಯಾಬ್ಸ್ ಅಲ್ಲಿ. ಓಕೆನಾ? ಸೊ ನಾನು ಅವಾಗಲೇ ಹೇಳ್ದಂಗೆ ಇಂಗ್ಲಿಷ್ ಮಾತಾಡ್ಬೇಕಂದ್ರೆ ನಮಗೆ ಇಂಗ್ಲಿಷ್ ಅಲ್ಲಿ ಯಾವ ವಸ್ತಿಗೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಆ ವರ್ಡ್ ನಮ್ಮ ತಲೆಯಲ್ಲಿ ಇರಬೇಕು. ಅದೇ ತರ ವೊಕ್ಯಾಬ್ಯುಲರಿ ಅಂದ್ರೆ ಇದರಲ್ಲೆಲ್ಲ ಬರುತ್ತೆ, ಸಿನೋನಿಮ್ಸ್ ಆಂಟೋನಿಮ್ಸ್ ಇದೆಲ್ಲ ಬರುತ್ತೆ, ಅದೆಲ್ಲ ಲಿಸ್ಟ್ ಮಾಡ್ಕೊಂಡು ಓದ್ಬೇಕು. 600 500 ಅಂದ್ರೆ ತುಂಬಾ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಇಲ್ಲೇ ವಿಡಿಯೋ ನೋಡಿ ಕ್ಲಿಕ್ ಮಾಡೋ ಹೋಗೋರು ಇರ್ತಾರೆ. ಬಿಕಾಸ್ ನೋಡಿ 35 ಗೆ ನಾವು 35 ಸ್ಕೋರ್ ಮಾಡೋದು ಹೇಗೆ ಅಂತ ಮಾತಾಡ್ತಿದೀವಿ. 35 ಗೆ ಬರೀ 5-6 ಮಾರ್ಕ್ಸ್ ಸ್ಕೋರ್ ಮಾಡೋದ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ 35 ಬೇಕು ಅಂದ್ರೆ ಆ ತರ ಹಾರ್ಡ್ ವರ್ಕ್ ಇರಬೇಕು ನಮ್ಮಿಂದ. ಇವಾಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ, ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ಮಾಡಿದೀನಿ. ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ, ಟಾಪಿಕ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿದೀನಿ. ಈ ಟಾಪಿಕ್ಸ್ ಅನ್ನ ಲಿಸ್ಟ್ ಔಟ್ ಯಾಕೆ ಮಾಡಿದೀನಿ, ನೀವ್ ಯಾಕೆ ನಂಬಬೇಕು ಅಂದ್ರೆ ನಾನು ಈ ಫೀಲ್ಡ್ ಅಲ್ಲಿ 4 ರಿಂದ 5 ವರ್ಷ ಓದ್ಬಿಟ್ಟು ಒಂದು ಜಾಬ್ ಪಡ್ಕೊಂಡಿದ್ದೀನಿ ಅಂಡ್ ನಾನು ಗ್ರೂಪ್ ಸಿ ಎಕ್ಸಾಮ್ ಬರ್ದಿದ್ದೀನಿ. ಸೊ ಹಂಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತು, ಯಾವ ಟಾಪಿಕ್ ಇಂದ ಕ್ವಶನ್ಸ್ ಕೇಳ್ತಾರೆ, ಯಾವ ಟಾಪಿಕ್ ಇಂದ ಕೇಳಲ್ಲ. ಯಾವುದೇ ಪ್ರೊಫೆಸರ್ಗೆ, ಯಾವುದೇ ಕ್ವಶನ್ ಪೇಪರ್ ಸೆಟ್ ಮಾಡುವಂತ ಪ್ರೊಫೆಸರ್ಗೆ ಕ್ವಶನ್ಸ್ ರೆಡಿ ಮಾಡಿ ಅಂತ ಕೇಳಿದಾಗ ಅವ್ರೇನು ಹೊಸ ಬುಕ್ ತಗೊಂಡು ಓದ್ಕೊಂಡು ಕೂತ್ಕೊಂಡು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಲ್ಲ. ಅವರು ಕೂಡ ಅವ್ರ ಹತ್ರ ಯಾವ್ದು, ಫಾರ್ ಎಕ್ಸಾಂಪಲ್ ಇವಾಗ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಅನ್ನು ತೆಗೆಯುವಂತ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ಗೆ ಹೋದಾಗ ಅವರು ಪ್ರೀವಿಯಸ್ ಎಲ್ಲ ಕ್ವಶನ್ಸ್ ಅನ್ನು ನೋಡ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಬಿಟ್ಟು ಗೂಗಲ್ ಅಲ್ಲಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ್ರೆ ಮುಗಿತು. 35-40 ಕ್ವಶನ್ಸ್ ಆನ್ ಕಂಪ್ಯೂಟರ್ ಅಂದ್ರೆ ಮುಗಿತು. ಅವರು ಕೂಡ ಮಾಡೋದು ಇದನ್ನೇ, ಗೂಗಲ್ ಮಾಡ್ತಾರೆ. ಗೂಗಲ್ ಮಾಡಿದಾಗ ಏನಾಗುತ್ತೆ, ಒಂದು 4-5 ವೆಬ್ಸೈಟ್ ರೆಫರ್ ಮಾಡ್ತಾರೆ, ಗೂಗಲ್ ಮಾಡ್ತಾರೆ, ಅಲ್ಲಿರೋ ಕ್ವಶನ್ಸ್ ತೆಗೆದ್ಬಿಟ್ಟು ಎಕ್ಸಾಮ್ ಅಲ್ಲಿ ಇಡ್ತಾರೆ ಅಷ್ಟೇ. ಅಂಡ್ ಮೋಸ್ಟ್ ರೀಸೆಂಟ್ ಆಗಿರೋ ಕ್ವಶನ್ ಪೇಪರ್ ಅನ್ನ ನೋಡ್ತಾರೆ. ಮೋಸ್ಟ್ ರೀಸೆಂಟ್ ಆಗಿರೋ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಎರಡು ನೋಡ್ತಾರೆ. ಸೊ ಅದಕ್ಕೇನೆ ಹೇಳೋದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇವಾಗ ಲಿಸ್ಟ್ ಮಾಡಿರೋ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಇದು 10 ಟಾಪಿಕ್ಸ್ ಓದ್ಬಿಟ್ಟು ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಯಾಕಂದ್ರೆ ಈ 10 ಟಾಪಿಕ್ಸ್ ಮೇಲೆ 99% ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ಫಸ್ಟ್ ಟಾಪಿಕ್ ಯಾವುದು, ಇಡಿಯಮ್ಸ್ ಅಂಡ್ ಫ್ರೇಸಸ್. ನಾನು ಇವಾಗ ಹೇಳ್ದಂಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ಕೇಕ್ ವಾಕ್ ಅಂತ ಹೇಳಿದಲ್ಲ, ಅದು ಒಂದಾಗಿರ್ಬೋದು. ಅದೇ ತರ ಫಾರ್ ಎಕ್ಸಾಂಪಲ್ ಓವರ್ ದಿ ಮೂನ್ ಅಂತ ಒಂದು ಇದೆ. ಇನ್ನೊಂದು ಓವರ್ ದಿ ಮೂನ್ ಅಂದ್ರೆ ಏನ್ ಕಾಣಿಸ್ತದೆ ನಿಮಗೆ, ಚಂದ್ರನ್ ಮೇಲೆ ಅನ್ನಂಗೆ. ಚಂದ್ರನ್ ಮೇಲೆ ಅಲ್ಲ, ಇದ್ರ ಆಕ್ಚುಲಿ ಮೀನಿಂಗ್ ತುಂಬಾ ಖುಷಿ ಆಗಿರೋದು ಓವರ್ ದಿ ಮೂನ್ ಅಂದ್ರೆ. ಸೊ ವೆನ್ ಐ ಸಾ ಮೈ ನೇಮ್ ಇನ್ ದಿ ಸೆಲೆಕ್ಷನ್ ಲಿಸ್ಟ್, ಐ ವಾಸ್ ಓವರ್ ದಿ ಮೂನ್. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳೋದಕ್ಕೆ ನಾನು ಆ ತರನು ಹೇಳ್ಬೋದು. ಓವರ್ ದಿ ಮೂನ್ ಅಂದ್ರೆ ಅದು ಆಕ್ಚುಲಿ ಮೀನಿಂಗ್. ಆ ತರ ಇಡಿಯಮ್ಸ್ ಅಂಡ್ ಫ್ರೇಸಸ್ ನೀವು ಬೇಕು ಅಂದ್ರೆ ತುಂಬಾ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ, ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ನೀವು ಬೇಕು ಅಂತ ಕಮೆಂಟ್ ಮಾಡಿ ವಿಡಿಯೋಸ್. ಅಂಡ್ ದೆನ್ ಸೆಕೆಂಡ್, ವೊಕ್ಯಾಬ್ಯುಲರಿ. ನೋಡಿ ಕೆಲವೊಂದ್ ಜನ ಏನ್ ಮಾಡ್ತಾರೆ, ಇದರಲ್ಲಿ ಸಿನೋನಿಮ್ಸ್ ಆಂಟೋನಿಮ್ಸ್ ಎಲ್ಲ ಬರುತ್ತೆ. ಅವಾಗಲೇ ಹೇಳ್ದಂಗೆ ಈಗ ಸಿನೋನಿಮ್ಸ್ ಓದ್ಕೊಂಡು ಕುತ್ಕೊಂತಿರ್ತಾರೆ ಕೆಲವೊಂದ್ ಜನ. ಸಿನೋನಿಮ್ಸ್ ಅದಾದ್ಮೇಲೆ ಮತ್ತೆ ಆಂಟೋನಿಮ್ಸ್ ಓದಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಇಲ್ಲಿರೋ ಸ್ಟ್ರಾಟಜಿ ಏನಂದ್ರೆ, ಸಿನೋನಿಮ್ ಎಷ್ಟು ಓದ್ಬೇಕಂದ್ರೆ ನೀವು ಒಂದು ವರ್ಡ್, ಫಾರ್ ಎಕ್ಸಾಂಪಲ್ ಅನ್ಕ್ಲಿಯರ್ ಇದೆ ಅನ್ಕೊಳ್ಳಿ. ಅನ್ಕ್ಲಿಯರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಇದಕ್ಕೆ ವೇಗ್ ಅಂತಾರೆ, ವೇಗ್ ಕೂಡ ಅಂತಾರೆ. ಓಕೆ, ನಾಟ್ ಕ್ಲಿಯರ್, ವೇಗ್, ನಾಟ್ ಕ್ಲಿಯರ್, ಆಂಬಿಗ್ವಿಟಿ, ಇವೆಲ್ಲ ಒಂದರದೇ ಮೀನಿಂಗು. ಬಟ್ ನೀವು ಇವು ಅನ್ಕ್ಲಿಯರ್ ಅಂತ ಬಂದಾಗ ಯಾವ ತರ ಓದ್ಬೇಕಂದ್ರೆ, ಈ ಅನ್ಕ್ಲಿಯರ್ ರಿಲೇಟೆಡ್ ಏನೆಲ್ಲ ಇದೆ ಸಿನೋನಿಮ್ಸ್ ಅದೆಲ್ಲ ಓದ್ಕೋಬೇಕು. ಸೊ ನಿಮ್ಗೆ ಇದೆಲ್ಲ ಓದ್ಕೊಂಡಾಗ ಆಂಟೋನಿಮ್ ಓದಂತ ಅವಶ್ಯಕತೆನೇ ಇಲ್ಲ. ಆಂಟೋನಿಮ್ ಅಲ್ಲಿ ಏನು ಕೇಳಲ್ಲ ಎಕ್ಸಾಮ್ ಅಲ್ಲಿ. ಆಂಟೋನಿಮ್ ಅಲ್ಲಿ ಒಂದು ವರ್ಡ್ ಕೊಡ್ತಾರೆ, ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್. ಸೊ ಅದೆಲ್ಲ ಆ ಲೆವೆಲ್ ಈಸಿ ಬರುತ್ತೆ. ಅಂಡ್ ಸಿನ್ಸ್ ನೀವು ಸಿನೋನಿಮ್ಸ್ ಈ ಲೆವೆಲ್ ಓದಿದ್ರೆ ನಿಮ್ಗೆ ಆಂಟೋನಿಮ್ ಸಪರೇಟ್ ಆಗಿ ಓದಂತ ಅವಶ್ಯಕತೆ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು, ಸಿನೋನಿಮ್ ಓದ್ಬೇಕಾದ್ರೆ ಒಂದು ವರ್ಡ್ ಮಿನಿಮಮ್ 5 ರಿಂದ 6 ಮೀನಿಂಗ್ಸ್ ಅನ್ನ ನೋಡ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಸಿಂಬಲ್ ಸೆಂಟೆನ್ಸಸ್. ಇದೆಲ್ಲ ಎಲ್ರಿಗೂ ಗೊತ್ತಿದೆ. ಸೊ ಕನ್ನಡದಲ್ಲಿ ಕೂಡ ಬರುತ್ತೆ ಇದು. PQRS ಅಂತ ಸೆಂಟೆನ್ಸ್ ಇರುತ್ತೆ. ಸೊ ಒಂದ್ ಸ್ಟೋರಿ ಇರುತ್ತೆ, ಆ ಸ್ಟೋರಿಯಲ್ಲಿ ಮೇಲೆ ಕೆಳಗೆ ಮಿಕ್ಸ್ ಅಪ್ ಇರುತ್ತೆ ಒಂದು ಸೆಂಟೆನ್ಸ್. ಆ ಸೆಂಟೆನ್ಸ್ ನ ಫಸ್ಟ್ ಸೆಂಟೆನ್ಸ್ ಯಾವುದು ಅಂಡ್ ಇವನ್ ಸೆಕೆಂಡ್, ಥರ್ಡ್, ಲಾಸ್ಟ್ ಸೆಂಟೆನ್ಸ್ ಯಾವ್ದು ಅಂತ ಐಡೆಂಟಿಫೈ ಮಾಡಬೇಕು. ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ನೀವು ಅದನ್ನ ಜೋಡಣೆ ಮಾಡಬೇಕು. ಇದು ಪ್ಯಾರಾಜಂಬಲ್. ಸೆಂಟೆನ್ಸ್ ಎರರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒನ್ ಆಫ್ ಮೈ ಫ್ರೆಂಡ್ ಲಿವ್ಸ್ ಇನ್ ಹೈದರಾಬಾದ್. ಇದರಲ್ಲಿ ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಕೇಳ್ತಾರೆ. ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ, ಇದಕ್ಕೆ 1 ಅಂತ ಹಾಕ್ಬಿಟ್ಟು ಇದಕ್ಕೆ 2, 3, 4, 5 ಈ ತರ ಕೊಡ್ತಾರೆ. ಇದೆಲ್ಲ ಇಲ್ಲಾಂದ್ರೆ ಇವೆರಡು ಸೇರಿಬಿಟ್ಟು 4, ಮುಂದೆ ನೋ ಎರರ್ ಅಂತ ಕೊಡ್ತಾರೆ. ಇದರಲ್ಲಿ ಯಾವ ಪಾರ್ಟ್ ಅಲ್ಲಿ ರಾಂಗ್ ಇದೆ ಅಂತ ಐಡೆಂಟಿಫೈ ಮಾಡಕ್ ಆಗ್ತಿದೆಯಾ ನಿಮಗೆ? ಇಲ್ಲ. ನೋಡಿ, ಇದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಅಲ್ಲ, ಇದು ಒನ್ ಆಫ್ ಮೈ ಫ್ರೆಂಡ್ಸ್. ಫ್ರೆಂಡ್ ಅಲ್ಲ, ಫ್ರೆಂಡ್ಸ್. ನನ್ನ ಹತ್ರ ಹಲವಾರು ಫ್ರೆಂಡ್ಸ್ ಇದಾರೆ, ಅವರಲ್ಲಿ ಒಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ. ಒನ್ ಆಫ್ ಹಲವಾರು ಫ್ರೆಂಡ್ಸ್ ಅಲ್ಲಿ ಒಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ, ಹಾಗಾಗಿ ಇದು ಫ್ರೆಂಡ್ಸ್ ಬೇಕು. ಇಲ್ಲಿ ಏನಾಗುತ್ತೆ, ಇದು ಒನ್ ಆಫ್ ಮೈ ಫ್ರೆಂಡ್ ಅಂದ್ರೆ ಒಬ್ಬನೇ ಫ್ರೆಂಡ್ ಇದ್ದಾನೆ, ಅದರಲ್ಲಿ ಮತ್ತೆ ಒಬ್ಬನ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನಕ್ಕಾಗುತ್ತಾ? ಸಾಧ್ಯನೇ ಇಲ್ಲ, ಅದು ರಾಂಗ್ ಆಗುತ್ತೆ.
ಸೊ ಹಂಗಾಗಿ ಮೇನ್ ಎಕ್ಸಾಮ್ ಅಲ್ಲಿ ಬರದೆ ಸೆಂಟೆನ್ಸ್ ಎರರ್ ಅಲ್ಲಿ ನೀವು ಈ ಒಂದು ಕ್ವಶನ್ ಮಾತ್ರ ನೋಡ್ಕೊಂಡ್ರೆ 50% ಕ್ವಶನ್ ಸಾಲ್ವ್ ಆಗಂಗೇನೆ. ಬಿಕಾಸ್ ನೀವು ಕ್ವಶನ್ ಪೇಪರ್ ತೆಗೆದು ನೋಡಿ, ಮೋಸ್ಟ್ ಆಫ್ ದ ಟೈಮ್ಸ್ ಅಂಡ್ ಪ್ರಿಟಿ ಮಚ್ ಆಲ್ ದಿ ಟೈಮ್ ಇದು ಒಂದೇ ಕ್ವಶನ್ ಕೇಳ್ತಾರೆ. ಒನ್ ಆಫ್ ಅಂದ್ರೆ ಇದೇ ಸೇಮ್ ಕ್ವಶನ್, ಅದು ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಬಗ್ಗೆ ಮಾತಾಡ್ತಿಲ್ಲ. ಒನ್ ಆಫ್ ಇದು ಒಂದು ಓದ್ಕೊಂಡ್ರೆ ಸಾಕು ನೀವು. ಒನ್ ಆಫ್ ಅಂದ್ರೆ ಮುಂದೆ ಯಾವಾಗ್ಲೂ ಏನಿರ್ಬೇಕು, ಇದು ಮಾತ್ರ ಪ್ಲೂರಲ್ ಅಲ್ಲಿ ಇರಬೇಕು. ಇದು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡಬಹುದು. ಓಕೆ, ನಾನು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಾದ್ರೆ ಏನು ನೋಡ್ಲಿಲ್ಲ ಅಂದ್ರೂ ಆ ಟಾಪಿಕ್ ಮೇಲೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಮಾತ್ರ ನೋಡ್ಕೊಂಡು ಹೋಗ್ತಿದೆ. ಇವಾಗ ಸೆಂಟೆನ್ಸ್ ಎರರ್ ನಂಗೆ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಒನ್ ಆಫ್ ಅಂತ ನೋಡ್ಕೊಂಡು ನನ್ನ ತಲೆಯಲ್ಲಿ ಅದೊಂದು ಇರ್ತಿತ್ತು. ಒನ್ ಆಫ್ ಅಂದ್ರೆ ಮುಂದೆ ಪ್ಲೂರಲ್ ಬರಬೇಕು. ಸೊ ಈ ತರ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ನೆಕ್ಸ್ಟ್ ಸಿಂಗುಲರ್ ಅಂಡ್ ಪ್ಲೂರಲ್ ವರ್ಡ್ಸ್. ಸಿಂಗುಲರ್ ಅಂಡ್ ಪ್ಲೂರಲ್ ವರ್ಡ್ಸ್ ತುಂಬಾನೇ ಇಂಪಾರ್ಟೆಂಟ್. ಇದು ಕೂಡ ನೋಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಮೀಡಿಯಂ ಸಿಂಗುಲರ್, ಮೀಡಿಯಾ ಪ್ಲೂರಲ್, ಈ ತರ ಸಿಂಗುಲರ್ ಪ್ಲೂರಲ್ ವರ್ಡ್ ನೋಡ್ಕೊಳ್ಳಿ. ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಫೆಮಿನೈನ್ ಅಂಡ್ ಮಸ್ಕುಲೈನ್ ವರ್ಡ್ಸ್. ಓಕೆ, ಹಾರ್ಸು, ಮೇರು, ಈ ತರ ಫೆಮಿನೈನ್ ಮಸ್ಕುಲೈನ್ ವರ್ಡ್ಸ್ ಗಳು ಕೂಡ ನೆನಪಿಟ್ಕೋಬೇಕು ನೀವು. ಅದಲ್ದೇನೆ ಇವಾಗ ಡಾಗ್, ಆಮೇಲೆ ಬಿಚ್ ಅಂದ್ರೆ ಹೆಣ್ಣು ನಾಯಿ, ಈ ತರ ಎಲ್ಲ ಫೆಮಿನೈನ್ ಮಸ್ಕುಲೈನ್ ಇವೆರಡು ಕೂಡ ನೆನಪಿಟ್ಕೋಬೇಕು ನೀವು. ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅಗ್ನಾಸ್ಟಿಕ್ ಹೇಳಿ ಬರೀತೀನಿ. ಅಗ್ನಾಸ್ಟಿಕ್ ಅಂದ್ರೆ ಏನು? ಅಗ್ನಾಸ್ಟಿಕ್ ಅಂದ್ರೆ ದೇವರು ಎಕ್ಸಿಸ್ಟ್ ಮಾಡ್ತಾರೋ ಇಲ್ವೋ ಅಂತ ಹೇಳಿ ಶೋರ್ ಯಾರಿಲ್ಲ ಅವರಿಗೆ ಅಗ್ನಾಸ್ಟಿಕ್ ಅಂತಾರೆ. ಆ ವ್ಯಕ್ತಿಗೆ ದೇವರು ಇದಾರೋ ಇಲ್ವೋ ನನ್ಗೆ ಶೋರ್ ಇಲ್ಲ, ಅಂತ ವ್ಯಕ್ತಿಗೆ ಅಗ್ನಾಸ್ಟಿಕ್ ಅಂತ ಕರೀತಾರೆ. ಸೊ ಈ ತರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇವು ಕೂಡ ನೆನಪಿಟ್ಕೋಬೇಕು, ತುಂಬಾನೇ ಇಂಪಾರ್ಟೆಂಟ್. ಅಂಡ್ ದೆನ್ ಸ್ಪೆಲ್ಲಿಂಗ್ ಎರರ್ಸ್ ಜಾಸ್ತಿ ಕೇಳಲ್ಲ, ಬಟ್ ನೆನಪಿಡ್ಲೇಬೇಕು. ಸ್ಪೆಲ್ಲಿಂಗ್ ಎರರ್ಸ್ ಅಲ್ಲೂ ಸುಮ್ಮನೆ ಈಸಿ ಆಗಿರೋಂಥ ಸ್ಪೆಲ್ಲಿಂಗ್ ಎರರ್ಸ್ ಬರಲ್ಲ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ಪೆಲ್ಲಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನನಗೆ ಕಾಂಪಿಟಿಟಿವ್ ಇದು ಕರೆಕ್ಟ್ ಆಗಿರುವಂತ ಸ್ಪೆಲ್ಲಿಂಗು. ಕಾಂಪಿಟಿಟಿವ್ ಅಂದ್ರೆ ನಾವು ಓದ್ತೀವಿ ಕಾಂಪಿಟಿಟಿವ್ ಅಂತ, ಆಕ್ಚುಲಿ ಕಾಂಪಿಟಿಟಿವ್ ಅಂದ್ರೆ ಪಿ ಐ ಹಾಕ್ತೀವಿ ನಾವು, ಇಲ್ಲ ರಾಂಗ್ ಮಾಡ್ತೀವಿ. ಸೊ ಇದೇ ತರ ಓದ್ಬೇಕಾದ್ರೂ ನೀವು ಹಿಂಗೆ ಓದ್ಕೊಂಡು ಹೋಗಿ, ಕಾಂಪಿಟಿಟಿವ್ ಈ ತರ. ಆಮೇಲೆ ಸ್ಟ್ರಾಟಜಿ ಇದು ಸರಿಯಾದ ಉತ್ತರ, ಸ್ಟ್ರಾಟಜಿ. ಓಕೆ, ಈ ತರದೆಲ್ಲ ಕ್ವಶನ್ಸ್ ಅನ್ನು ನೀವು ನೋಡ್ಕೊಂಡು ಹೋಗ್ಬೇಕು. ಕ್ಯಾಲೆಂಡರ್ ಹೇಳಿ, ಇಲ್ಲಿ ತನಕನೂ ಬರ್ತೀರಾ, ಬಟ್ ಆರ್ ಬರುತ್ತೋ ಬರುತ್ತೆ, ಇವೆರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಓದ್ಬೇಕಾದ್ರೇನೆ ಅದು ಏನಿದೆ ಅದನ್ನು ಹಂಗೆ ಓದ್ಕೊಂಡು ಹೋಗಿ. ಕ್ಯಾಲೆಂಡರ್ ಅಂದ್ರೆ ಆರ್ನು ಆಗುತ್ತಲ್ಲ, ಕ್ಯಾಲೆಂಡರ್ ಈ ತರ ಓದ್ಕೊಂಡು ಹೋಗಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಫಿಗರ್ ಆಫ್ ಸ್ಪೀಚ್ ಯಾವ ತರ ಅಂದ್ರೆ, ಇದರಲ್ಲಿ ಅಲಂಕಾರಗಳು ಅಂತಾರೆ, ಉಪಮಾಲಂಕಾರ, ರೂಪಕಲಂಕಾರ ಯಾವ ತರ ಇರುತ್ತೋ, ಸೊ ಇದರಲ್ಲಿ ಕೂಡ ಅದೇ ತರ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸಿಮಿಲಿ ಅಂತ ಬರುತ್ತೆ. ಫಸ್ಟ್ ಸಿಮಿಲಿ ಅಂದ್ರೇನು? ಉಪಮಾಲಂಕಾರ. ಇಲ್ಲಿ ಆಸ್, ಲೈಕ್ ಆ ತರ ವರ್ಡ್ಸ್ ಯೂಸ್ ಮಾಡ್ತಾರೆ ಕಂಪ್ಯಾರಿಸನ್ ಮಾಡಕ್ಕೆ. ಓಕೆನಾ? ಯಾವ ತರ ಅಂದ್ರೆ, ಹಿ ಫಾಟ್ ಲೈಕ್ ಅ ವಾರಿಯರ್. ನೋಡಿ, ಲೈಕ್ ಅನ್ನೋ ವರ್ಡ್ ಬಂತು, ಲೈಕ್ ಅ ವಾರಿಯರ್. ಅವನ್ ತರ ಹೋರಾಡ್ದ, ಒಂದು ಯೋಧನ್ ತರ ಹೋರಾಡ್ದ ಅವನು ಅಂತ ಹೇಳಕ್ಕೆ ಲೈಕ್ ಎ ವಾರಿಯರ್ ಯೂಸ್ ಮಾಡ್ತಾ ಇದೀವಿ. ಈ ಲೈಕ್, ಆಸ್ ಅನ್ನೋ ವರ್ಡ್ ಬಂದ್ರೆ ಕಣ್ಣು ಮುಚ್ಕೊಂಡು ಸಿಮಿಲಿ ಹಾಕ್ಬೇಕು, ಉಪಮಾಲಂಕಾರ. ರೂಪಕಲಂಕಾರದಲ್ಲಿ ಏನಿರುತ್ತೆ ಎಕ್ಸಾಕ್ಟ್ಲಿ ಅದೇ ಅಂತ ಹೇಳಕ್ ಟ್ರೈ ಮಾಡ್ತಾ ಇರ್ತೀವಿ ನಾವು. ಸೊ ರೂಪಕಲಂಕಾರಕ್ಕೆ ಇಂಗ್ಲಿಷ್ ಏನಂತಾರೆ? ಮೆಟಾಫರ್. ಇದ್ರಲ್ಲಿ ಯಾವ ತರ ಎಕ್ಸಾಂಪಲ್ ಇರುತ್ತೆ ಅಂದ್ರೆ, ನೋಡಿ, ಹಿ ಫಾಟ್ ಲೈಕ್ ಎ ವಾರಿಯರ್, ಒಬ್ಬ ಯೋಧನಂತೆ ಹೋರಾಡಿದ ಅವನು. ಬಟ್ ಇಲ್ಲಿ ಹಿ ವಾಸ್ ಎ ವಾರಿಯರ್, ಅವನು ವಾರಿಯರೇ, ಅವನ ತರ ಅಲ್ಲ, ಅವನೇ ವಾರಿಯರು. ಎಕ್ಸಾಕ್ಟ್ಲಿ ಅದೇ ಅಂತ ಹೇಳಕ್ ಟ್ರೈ ಮಾಡ್ತೀವಿ ನಾವು ಮೆಟಾಫರ್ ಅಲ್ಲಿ. ಸೊ ಈ ತರದ ಕ್ವಶನ್ಸ್ ಬರ್ತವೆ. ಇವಾಗ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ನಾವು? ಬೆಸ್ಟ್ ಸೋರ್ಸ್ ಯಾವುದು ಇಂಗ್ಲಿಷ್ಗೆ? ಬೆಸ್ಟ್ ಸೋರ್ಸ್ ಯಾವ್ದು ಅಂದ್ರೆ, ನಾನು ಓದಿರೋ ಪ್ರಕಾರ ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಇವೆರಡು ಚಾನೆಲ್ಗಳು. ಇಂಡಿಯಾ ಸ್ಟಡೀಸ್ ಅಂತ ಒಂದು ಚಾನೆಲ್ ಇದೆ. ಈ ಚಾನೆಲ್, ಇದರಲ್ಲಿ ಇಂಡಿಯಾ ಸ್ಟಡೀಸ್ ಅಲ್ಲಿ ಸೋನಿ ಮ್ಯಾಮ್ ಅಂತ ಹೇಳ್ತಾರೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ನಾನ್ ಫಾಲೋ ಮಾಡಿರೋಂತ ವಿಡಿಯೋ. ಇದನ್ನೇ ಫಾಲೋ ಮಾಡಿಬಿಟ್ಟು ನನಗೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಕ್ ಸಾಧ್ಯ ಆಯ್ತು. ಅಂಡ್ ಇಂಗ್ಲಿಷ್ ವಿತ್ ರಾಣಿ ಮ್ಯಾಮ್ ಅಂತ ಒಂದು ಚಾನಲ್ ಇದೆ. ಇವ್ರು ಹೇಳೋದು ಹಿಂದಿಯಲ್ಲಿ, ಬಟ್ ವರ್ಡಿಂಗ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆ, ಕನ್ನಡದಲ್ಲಿ ಯಾವ್ದು ಚಾನಲ್ ನೋಡಿಲ್ಲ ನಾನು, ಹಾಗಾಗಿ ಹೇಳಕ್ ನಂಗೆ ಅಷ್ಟೊಂದು ಸಾಧ್ಯ ಆಗ್ತಾ ಇಲ್ಲ. ಇಂಡಿಯಾ ಸ್ಟಡೀಸ್ ಅಲ್ಲಿ ಸೋನಿ ಮ್ಯಾಮ್, ಇಂಗ್ಲಿಷ್ ವಿತ್ ರಾಣಿ ಮ್ಯಾಮ್, ಇವೆರಡು ಆಯ್ತಾ. ಇವು ಎರಡು ಸೋರ್ಸ್ ಓದ್ಕೊಂಡು, ಸೊ ಅದ್ರಲ್ಲಿ ಏನ್ ಓದ್ಬೇಕು ಅವ್ರ ಚಾನಲ್ ಅಲ್ಲಿ ಅಂದ್ರೆ, ನೀವೇನ್ ಮಾಡ್ಬೇಕು? ಇಂಡಿಯಾ ಸ್ಟಡೀಸ್ ಅಲ್ಲಿ ಹೋಗ್ಬಿಟ್ಟು ಸೋನಿ ಮ್ಯಾಮ್ ಪ್ಲೇ ಲಿಸ್ಟ್ ಅಂತ ತೆಗಿಬೇಕು. ಸೊ ಆ ಪ್ಲೇ ಲಿಸ್ಟ್ ಅಲ್ಲಿ ನಾನ್ ಹೇಳಿರೋ ಟಾಪಿಕ್, ಫಾರ್ ಎಕ್ಸಾಂಪಲ್ ವೊಕ್ಯಾಬ್ಯುಲರಿ, ವೊಕ್ಯಾಬ್ಸ್ ಬೈ ಸೋನಿ ಮ್ಯಾಮ್, ಈ ತರ ಮಾಡಿ. ಅದಾದ್ಮೇಲೆ ಸಿನೋನಿಮ್ಸ್ ಬೈ ಸೋನಿ ಮ್ಯಾಮ್, ಈ ತರ ಟೈಪ್ ಮಾಡಿ. ಇಲ್ಲ ವೊಕ್ಯಾಬ್ಸ್ ಬೈ ರಾಣಿ ಮ್ಯಾಮ್, ಸಿನೋನಿಮ್ಸ್ ಬೈ ರಾಣಿ ಮ್ಯಾಮ್, ಈ ತರ ಅನ್ಕೊಳ್ಳಿ. ನಾನು ಜಾಸ್ತಿ ಪ್ರಿಫರ್ ಮಾಡಿದ್ದು ರಾಣಿ ಮ್ಯಾಮ್ ಗಿಂತ ಸೋನಿ ಮ್ಯಾಮ್ ಅಂತ. ಇವರು ಇಂಡಿಯಾ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಇದಾದ್ಮೇಲೆ ಇದೆಲ್ಲ ಸೋರ್ಸ್ ಎಲ್ಲ ಸಿಕ್ಕಿದ್ಮೇಲೆ ನೀವು ಏನ್ ಮಾಡ್ಬೇಕು? ಫೈನಲಿ ಎಲ್ಲ ಮಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಸಾಧ್ಯನೇ ಇಲ್ಲ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ನೀವು ಇವಾಗ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಗ್ರೂಪ್ ಸಿ ಪೇಪರ್ ಅಲ್ಲಿ ಕರ್ನಾಟಕದ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ದೆಲ್ಲ ಕೇಳಿದ್ರೆ ಅದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ಅದೆಲ್ಲ ಓದ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇವಾಗ ಇಡಿಯಮ್ಸ್ ಅಂಡ್ ಫ್ರೇಜಸ್ ಒಂದು ಗ್ರೂಪ್ ಸಿ ಇದು ಒಂದು 15 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ ಅಂದ್ರೆ, ನೀವು 15 ಕ್ವಶನ್ ಪೇಪರ್ಸ್ 15 ಇಯರ್ಸ್ ಸಾಲ್ವ್ ಮಾಡಿದ್ದೀರಾ ಅಂದ್ರೆ, ಸೊ ಆ 15 ಕ್ವಶನ್ ಪೇಪರ್ ಅಲ್ಲಿ 15 ಇಯರ್ಸ್ ಅಲ್ಲ 15 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ ಅಂದ್ರೆ, ಆ ಇಡಿಯಮ್ಸ್ ಅಲ್ಲಿ ಒಂದು ಇಡಿಯಮ್ಸ್ ಅಂಡ್ ಫ್ರೇಜಸ್ ಒಂದು 50 ಇದ್ವು ಅನ್ಕೊಳ್ಳಿ. ಅದ್ರಲ್ಲಿ ನೀವು 30 ಸಾಲ್ವ್ ಮಾಡಕ್ ಸಾಧ್ಯ ಆದ್ರೆ 20 ಯಾವ ಸಾಲ್ವ್ ಮಾಡಕ್ ಸಾಧ್ಯ ಆಗ್ಲಿಲ್ವೋ ಆ ಕ್ವಶನ್ಸ್ ಅನ್ನ ಮಾತ್ರ ನೀವು ನಿಮ್ ನೋಟ್ಬುಕ್ ಅಲ್ಲಿ ಬರ್ಕೊಂಡು ಮತ್ತೆ ಅದನ್ನ ರಿಪೀಟ್ ಮಾಡಬೇಕು. ಆ ತರ ಮಾಡಬೇಕು. ಅಂಡ್ ಇದಾದ್ಮೇಲೆ ಕರ್ನಾಟಕ ಕ್ವಶನ್ ಪೇಪರ್ ಆದ್ಮೇಲೆ SSC CGL 24 CHSL CPO ಇವೆಲ್ಲ ಎಕ್ಸಾಮ್ ಬರ್ತಾವಲ್ಲ, ಸೊ ಅವು ಅದಾದ್ಮೇಲೆ ಇಂಗ್ಲಿಷ್ ಕ್ವಶನ್ಸ್ ಆಸ್ಪಿರಿಂಗ್ ಬ್ಯಾಂಕಿಂಗು
ನೀವು ಏನಿಲ್ಲ ಡೈಲಿ ಹೋಗ್ಬಿಟ್ಟು ಗೂಗಲ್ ಯೂಟ್ಯೂಬ್ ಅಲ್ಲಿ ಏನ್ ಮಾಡಬೇಕು SSC ಕ್ವಶನ್ಸ್ SSC ಸಿನೋನಿಮ್ಸ್ ಫಾರ್ ಎಕ್ಸಾಂಪಲ್ ಸಿನೋನಿಮ್ಸ್ ಆಸ್ಕ್ಡ್ ಇನ್ 2023 SSC CGL ಈ ತರ ಹೊಡೆದ್ರೆ ಮುಗಿತು. ಡೈಲಿ ಕ್ವಶನ್ಸ್ ತಗೋಬೇಕು, 10ರಿಂದ 15 ಕ್ವಶನ್ಸ್ ಡೈಲಿ ಸಿನೋನಿಮ್ಸ್, 10ರಿಂದ 15 ಡೈಲಿ ವೊಕ್ಯಾಬ್ಸ್. ಇಷ್ಟು ಮಾತ್ರ ಮಾಡ್ಕೊಂಡು ಹೋದ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು 30+. ನೀವು ಬರೀ ಸಾಲ್ವ್ ಮಾಡಬೇಕಾಗಿರೋದು ಇದೆ SSC ಬ್ಯಾಂಕಿಂಗ್ ಇಷ್ಟೇ. ಆಮೇಲೆ ಕರ್ನಾಟಕದಲ್ಲಿ ಗ್ರೂಪ್ C ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಇದಿಷ್ಟು ಕಂಪ್ಲೀಟ್ ಆಗಿರುವಂತಹ ಸ್ಟ್ರಾಟಜಿ. ಓಕೆ, ಇದಿಷ್ಟು ಆದ್ಮೇಲೆ ಮುಗಿತು. ನೀವೇನಾಗುತ್ತೆ ಒಂದು ಕಂಪ್ಲೀಟ್ ಸೆಟ್ ಒಂದು ಗ್ರೂಪ್ C ಗೆ ಪ್ರಿಪೇರ್ ಆಗುವಂತ ಇಂಗ್ಲಿಷ್ ಮಟೀರಿಯಲ್ ನಿಮ್ಮ ಹತ್ರ ಇರುತ್ತೆ. ಸೋರ್ಸ್ ಕೂಡ ಹೇಳಿದೆ. ಇದಿಷ್ಟೆಲ್ಲ ಓದ್ಕೊಂಡು ಹೋದ್ರೆ ಆರಾಮಾಗಿ ನಿಮ್ದು 30+ ಬರುತ್ತೆ. ಬಟ್ ಅದಕ್ಕೆ ಆ ಲೆವೆಲಿಗೆ ವರ್ಕ್ ಮಾಡಬೇಕು. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಗ್ರೂಪ್ C ಎಕ್ಸಾಮ್ ಫ್ರೆಂಡ್ಸ್.